ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಆತ್ಮೀಯರೇ, ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಯಾವ ರೀತಿ ಜರ್ಬೇರ ಹೂ ಗಿಡವನ್ನು ಬೆಳೆಸಬಹುದು ಎಂಬುದನ್ನು ವಿವರವಾಗಿ ನಾನು ಈ ವಿಡಿಯೋದಲ್ಲಿ ಹೇಳಲು ಬಯಸುತ್ತೇನೆ. ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ನೋಡಿ ವೀಕ್ಷಕರೇ, ಜರ್ಬೇರ ಹೂ ಗಿಡವನ್ನು ನೆಡಲು ನಾನು ಮೊದಲಿಗೆ ಈ ರೀತಿಯಾದಂಥ ಫಲವತ್ತವಾದಂತಹ ಮಣ್ಣನ್ನು ರೆಡಿ ಮಾಡಿದ್ದೇನೆ. ನೋಡಿ, ಈ ಮಣ್ಣು ಮಿಶ್ರಿತವಾದಂಥ ಮಣ್ಣು ಆಗಿದೆ. ಇದರಲ್ಲಿ ಸುಡುಮಣ್ಣು, ಮರಳು ಹಾಗೂ ಕೋಕೋಪೀಟ್ ಮಿಶ್ರಣವಾಗಿದೆ. ಈ ಮೂರು ಮಿಶ್ರಣವನ್ನು ಬೆರೆಸಿ ನಾನು ಸಿದ್ಧವಾಗಿಟ್ಟಿದ್ದೇನೆ. ಹಾಗೆಯೇ ಈ ಪಾಟಲ್ಲಿ ನೆಡಲು ಮೊದಲಿಗೆ ನಾನು ಈ ತೆಂಗಿನ ಅಡಿಕೆಯ ಸಿಪ್ಪೆಯನ್ನು ನಾನು ಹಾಕಲಿದ್ದೇನೆ. ನೋಡಿ, ಈ ರೀತಿ ಒಂದು ಪಾಟನ್ನು ನಾನು ರೆಡಿ ಮಾಡಿದ್ದೇನೆ. ಈ ಪಾಟಲ್ಲಿ ಜರ್ಬೇರ ಗಿಡವನ್ನು ನೆಡುತ್ತೇನೆ. ನೋಡಿ ವೀಕ್ಷಕರೇ, ಈ ರೀತಿ ಒಂದು ಜರ್ಬೇರ ಗಿಡ ನನ್ನಲ್ಲಿ ಇದೆ. ಈ ಜರ್ಬೇರ ಗಿಡದ ಬುಡದಲ್ಲಿ ಬಹಳಷ್ಟು ಕಾಂಡಗಳಿವೆ. ನೋಡಿ, ಇದು ಒಂದು ಕಳೆದ ವರ್ಷ ನಾನು ನೆಟ್ಟಂಥ ಒಂದು ಜರ್ಬೇರ ಗಿಡ. ಇದರ ಬುಡದಲ್ಲಿ ನೋಡಿ ವೀಕ್ಷಕರೇ, ಒಂದು 4-5 ಜರ್ಬೇರ ಗಿಡಗಳನ್ನು ನೆಡುವಷ್ಟು ಇದರಲ್ಲಿ ಹೊಸ ಚಿಗುರುಗಳು ಈ ಗಿಡದಲ್ಲಿ ನೀವು ಕಾಣುತ್ತೀರಾ. ನೋಡಿ, ಸುಮಾರು 4-5 ಗಿಡಗಳನ್ನು ಈ ಒಂದು ಗಿಡದಿಂದ ಮಾಡಬಹುದು. ಈ ಒಂದು ಜರ್ಬೇರ ಗಿಡದ ಒಂದು ಪ್ಲಾಸ್ಟಿಕ್ ಕವರಲ್ಲಿರುವಂತಹ ಗಿಡವನ್ನು ನಾನು ಯಾವ ರೀತಿ ಬೇರ್ಪಡಿಸುತ್ತೇನೆ ಎಂಬುದನ್ನು ನೀವು ನೋಡಿ. ಈ ಪ್ಲಾಸ್ಟಿಕ್ ಬ್ಯಾಗನ್ನು ನಾನು ಈ ರೀತಿ ಹರಿದು ಅದರಲ್ಲಿರುವಂಥ ಗಿಡವನ್ನು ನಾನು ಬೇರ್ಪಡಿಸುತ್ತೇನೆ. ನೋಡಿ ವೀಕ್ಷಕರೇ, ಈ ಪ್ಲಾಸ್ಟಿಕ್ಕನ್ನು ಹರಿದು ತೆಗೆದ ನಂತರ ಯಾವ ರೀತಿ ನಾನು ಇದರಲ್ಲಿರುವಂತಹ ಬೇರೆ ಬೇರೆ ಗಿಡಗಳನ್ನು ಹೇಗೆ ನಾನು ಬೇರ್ಪಡಿಸುತ್ತೇನೆಂಬುದನ್ನು ನೀವೇ ಈ ವಿಡಿಯೋದಲ್ಲಿ ನೋಡಿ. ವೀಕ್ಷಕರೇ ನೋಡಿ, ಈ ಗಿಡದ ಬುಡದಲ್ಲಿರುವಂತಹ ಸುತ್ತಲೂ ಇರುವಂತಹ ಮಣ್ಣನ್ನು ತೆಗೆದು ಆ ಮಣ್ಣನ್ನು ಸಡಿಲು ಮಾಡಿಕೊಂಡು ಆ ಗಿಡದಲ್ಲಿರುವಂತಹ 2-3 ಅದರ ಎಕ್ಸ್ಟ್ರಾ ಇರುವಂತಹ ಚಿಗುರುಗಳನ್ನು ನಾನು ಈಗ ಬೇರ್ಪಡಿಸುತ್ತೇನೆ. ನೋಡಿ, ಎಷ್ಟು ಸಡಿಲಾಗಿ ಈ ಗಿಡದಲ್ಲಿ ಮಣ್ಣು ಇದೆ. ಹಾಗೆಯೇ ಇದರಲ್ಲಿರುವಂತಹ ಗಿಡಗಳನ್ನು ನಾನು ಬೇರ್ಪಡಿಸುತ್ತೇನೆ. ನೋಡಿ, ಎಷ್ಟೊಂದು ಮೆದುವಾಗಿ ಕಾಣುತ್ತದೆ. ನೋಡಿ, ಈ ರೀತಿ ಬೇರ್ಪಡಿಸಿ ಇದರಲ್ಲಿರುವಂತಹ ಮಣ್ಣನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ನಾನು ಇದನ್ನು ಬೇರೊಂದು ಪಾಟಲ್ಲಿ ನೆಡಲು ನಾನು ಇದನ್ನು ರೆಡಿ ಮಾಡುತ್ತೇನೆ. ನೋಡಿ, ಈ ರೀತಿ ಕ್ಲೀನ್ ಆಗಬೇಕು. ಈ ಕ್ಲೀನ್ ಆದಂತಹ ಗಿಡವನ್ನು ನಾನು ಒಂದು ಪಾಟನ್ನು ತೆಗೆದು ಆ ಪಾಟಿಗೆ ಅಡಿಕೆ ಸಿಪ್ಪೆಯನ್ನು ಹಾಕಿ ಅದರ ಬುಡದಲ್ಲಿ ಈ ರೀತಿ ಹಾಕುವುದು. ಇದರ ಉದ್ದೇಶ ಏನಂತ ಹೇಳಿದರೆ, ನಾವು ಹಾಕಿದಂತಹ ನೀರು ಡೈರೆಕ್ಟ್ ನೀರು ಪೋಲಾಗದೆ ಅದರಲ್ಲಿ ಶೇಖರಣೆ ಆಗಲು ಇದು ಸಹಾಯವಾಗುತ್ತದೆ. ಹೀಗೆ ಅಡಿಕೆ ಸಿಪ್ಪೆಯನ್ನು ಹಾಕಿದ ಮೇಲೆ ಇದರ ಮೇಲ್ಗಡೆ ಮಿಶ್ರಣ ಮಾಡಿದಂಥ ಫಲವತ್ತಾದಂಥ ಮಣ್ಣನ್ನು ಈ ಪಾಟಿಗೆ ತುಂಬಿಸಿ ನಂತರ ಈ ರೀತಿ ಗಿಡವನ್ನು ನೆಟ್ಟು ಇದರ ಸುತ್ತಲೂ ಈ ಮಣ್ಣನ್ನು ಹಾಕಬೇಕು. ಹೀಗೆ ಸುತ್ತಲೂ ಅದರ ಬುಡದವರೆಗೆ ಈ ರೀತಿ ಮಣ್ಣನ್ನು ಹಾಕಿ ಆ ಗಿಡವನ್ನು ಕಂಪ್ಲೀಟ್ ಕವರ್ ಮಾಡಬೇಕು. ನೋಡಿ, ಈ ರೀತಿ ಹದ ಮಾಡಿ ಬುಡದ ಸುತ್ತಲೂ ಈ ಮಣ್ಣನ್ನು ಹಾಕುವುದು. ನೋಡಿ, ಯಾವ ರೀತಿಯಾಗಿ ನಾನು ಈ ಗಿಡವನ್ನು ಸಿದ್ಧ ಮಾಡುತ್ತೇನೆ ಎಂಬುದನ್ನು ನೀವು ನೋಡಿ. ಹೀಗೆ ಗಿಡವನ್ನು ಈ ಪಾಟಲ್ಲಿ ನೆಟ್ಟು ನಂತರ
ಇದಕ್ಕೆ ನೀರನ್ನು ಹಾಕುವುದು. ಈ ರೀತಿ ನೀರನ್ನು ಹಾಕಿದ ಮೇಲೆ ಗಿಡವನ್ನು ಒಂದು 15 ದಿನ ಬಿಸಿಲಲ್ಲಿ ಇಡದೆ ನೆರಳಲ್ಲಿ ಇಡಬೇಕಾಗುತ್ತದೆ. ನೋಡಿ, ಅದರಲ್ಲಿರುವಂಥ 2-3 ಗಿಡಗಳು ನಾನು ಬೇರೆ ಪ್ಲಾಸ್ಟಿಕ್ ಗಿಡದಲ್ಲಿ ಇಟ್ಟಿರ್ತೇನೆ. ಯಾವ ರೀತಿ ಈ ಗಿಡ ಚಿಗುರಿದೆ ಹಾಗೂ ಒಂದು ಹೂ ಕೂಡ ಅಲ್ಲಿ ಇರುವುದನ್ನು ನೀವು ಕಾಣುತ್ತೀರಾ. ಈ ರೀತಿ ಒಂದು ತಿಂಗಳಲ್ಲಿ ಈ ಗಿಡ ಚಿಗುರು ಬಂದು ಈ ರೀತಿ ಮೊಗ್ಗು ಇರುವುದನ್ನು ನೀವು ಈ ಚಿತ್ರದಲ್ಲಿ ನೀವು ಕಾಣ್ತೀರಾ. ನೋಡಿ, ಚೆನ್ನಾಗಿ ಗಿಡ ಬೆಳೆದಿದೆ ಹಾಗೂ ಒಂದು ಹೂ ಕೂಡ ಅರಳಿದೆ. ನೋಡಿ, ಎಷ್ಟೊಂದು ಚೆನ್ನಾಗಿ ಈ ಗಿಡದಲ್ಲಿ ಹೂ ಇರುವುದನ್ನು ನೀವು ಕಾಣುತ್ತೀರಾ. ಹೀಗೆ ಈ ರೀತಿ ಜರ್ಬೇರ ಗಿಡವನ್ನು ನಾವು ಚೆನ್ನಾಗಿ ಬೆಳೆಸಬಹುದು. ಈ ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.